ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿಲ್ಲ ಈಗ ಪವಿತ್ರ ಕಳೆ. ಪವಿತ್ರ ಗೌಡ ಕನಸಿನ ಸ್ಟುಡಿಯೋ ಈಗ ಖಾಲಿ. ಪವಿತ್ರ ಇಲ್ಲ ಅಂದ್ರೂ ರೆಡ್ ಕಾರ್ಪೆಟ್ ಸ್ಟುಡಿಯೋ ಓಪನ್ ಆಗಿದೆ. ಪ್ರತಿದಿನ ತಮ್ಮ ಶಾಪ್ಗೆ ಆಗಮಿಸ್ತಾ ಇದ್ದಂತಹ ಪವಿತ್ರ ಗೌಡ ಮನೆಗಿಂತ ಹೆಚ್ಚಾಗಿ ಶಾಪ್ನಲ್ಲೇ ತಮ್ಮ ಸಮಯವನ್ನ ಕಳೀತಾ ಇದ್ರು. ಪವಿತ್ರ ಗೌಡ ಮೊದಲ ಬಾರಿ ಜೈಲು ಸೇರಿದಾಗ ಕ್ಲೋಸ್ ಆಗಿದ್ದಂತಹ ರೆಡ್ ಕಾರ್ಪೆಟ್ ಆದ್ರೆ ಈ ಬಾರಿ ಜೈಲಿಗೆ ಹೋಗಿದ್ರು ಓಪನ್ ಆಗಿದೆ ಶಾಪ್. ಇದೇ ವರ್ಷದ ಫೆಬ್ರವರಿ 14ರಂದು ಸ್ಟುಡಿಯೋವನ್ನ ರೀಲಾಂಚ್ ಮಾಡಿದ್ರು ಪವಿತ್ರ ಗೌಡ. ಆರ್ ನಗರದ ದರ್ಶನ್ ನಿವಾಸದ ಒಂದು ನಿವಾಸದಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಈ ಪವಿತ್ರ ಗೌಡ ಅವರ ಈ ರೆಡ್ ಕಾರ್ಪೆಟ್ ಶಾಪ್. ಕಳೆದ ಬಾರಿ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ ಶಾಪ್ ಅನ್ನ ಕ್ಲೋಸ್ ಮಾಡಲಾಗಿತ್ತು. ಬಟ್ ಆದ್ರೆ ಈ ಬಾರಿ ತಾವು ಒಳಗಡೆ ಹೋಗ್ತೀವಿ ಅನ್ನುವಂತಹ ಮುಂದಾಲೋಚನೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಶತಾಯಗತಾಯವಾಗಿ ರಿಲಾಂಚ್ ಏನೋ ಆಗಿದೆ, ಮತ್ತೆ ಅದನ್ನ ಕ್ಲೋಸ್ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಶಾಪ್ ಅನ್ನ ಓಪನ್ ಮಾಡಿ ಎಂದಿನಂತೆ ಬಿಸ್ನೆಸ್ ಅನ್ನ ಮುಂದುವರಿಸಲಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದಾಗಿರುವಂಥದ್ದು. ಅವರ ಅನುಪಸ್ಥಿತಿಯಲ್ಲೂ ಕೂಡ ಈ ಒಂದು ಸ್ಟುಡಿಯೋವನ್ನ, ಈ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಮುಂದುವರಿಸ್ಕೊಂಡು ಹೋಗ್ಲಾಗ್ತಾ ಇದೆ. ಯಾರಿಗಾದ್ರೂ ಒಬ್ಬರಿಗೆ ಜವಾಬ್ದಾರಿಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಆ ಜವಾಬ್ದಾರಿಯನ್ನ ಹೊತ್ತು ಇದೀಗ ರೆಡ್ ಕಾರ್ಪೆಟ್ ಅನ್ನ ನಿಭಾಯಿಸುವಂತಹ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಮರಿ ಹೋಯ್ತಾ ಪವಿತ್ರ ಗೌಡ ಕಂಡ ಕನಸು. ಸದ್ಯಕ್ಕೆ ನಾನು ಆರ್ ನಗರ ಈ ಒಂದು ಜಾಗದಲ್ಲಿರುವಂತಹ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎದುರು ಇದ್ದೀನಿ. ನೀವು ಸಹ ನೋಡಬಹುದು, ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂದ ತಕ್ಷಣ ನೆನಪಾಗುವಂಥದ್ದು ಅದರ ಒಡೆತನ, ಯಾರು ಒಡತಿ ಅನ್ನುವಂಥದ್ದು ಪವಿತ್ರ ಗೌಡ ಈಗಾಗಲೇ ಗೊತ್ತಿದೆ. ಅವರ ಕನಸಿನ ಕೂಸು ರೆಡ್ ಕಾರ್ಪೆಟ್ ಸ್ಟುಡಿಯೋ. ಫ್ಯಾಷನ್ ಜಗತ್ತಿನಲ್ಲಿ ಒಂದಷ್ಟು ಹೆಸರು ಮಾಡಿರುವಂತಹ ಪವಿತ್ರ ಗೌಡ ಸ್ಯಾಂಡಲ್ವುಡ್ಗೆ ನಟಿಯಾಗಿ ಬರ್ತಾರೆ. ನಂತರ ಬಿಸ್ನೆಸ್ ವುಮೆನ್ ಆಗಿ ಗುರುತಿಸ್ಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಅಂದ್ರೆ 2022ರಲ್ಲಿ ಮೊದಲನೇ ಬಾರಿಗೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ರಕ್ಷಿತಾ ಪ್ರೇಮ್ ಇರಬಹುದು, ನಟಿ ಸೋನಾಲ್ ಹಾಗೂ ನಟಿ ಅಮೂಲ್ಯ ಸಹ ಸಾಥ್ ಕೊಡ್ತಾರೆ. ಈ ರೆಡ್ ಕಾರ್ಪೆಟ್ ನ ಅದ್ದೂರಿಯಾಗಿ ಲಾಂಚ್ ಮಾಡಿ ಶುಭ ಹಾರೈಸ್ತಾರೆ ಪವಿತ್ರ ಗೌಡಗೆ. ಆದ್ರೆ ಈಗ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ, ಜೈಲಿಗೆ ಹೋಗಿದ್ದಂತಹ ಪವಿತ್ರ ಗೌಡ ಅದರಲ್ಲಿ ವಾಪಸ್ ಬಂದಾದ್ಮೇಲೆ, ಬೇಲು ಪಡೆದು ಜಾಮೀನಿನಿಂದ ಹೊರ ಬಂದಾದ್ಮೇಲೆ ಪವಿತ್ರ ಗೌಡ ಅವರ ಕಂಡಿದ್ದಂತಹ ಕನಸು ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ 8 ತಿಂಗಳು ಕ್ಲೋಸ್ ಆಗಿತ್ತು, ಶಟರ್ ಆಗಿತ್ತು. ಸೊ ಶಟರ್ ಡೌನ್ ಆಗಿದ್ದಂತಹ ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಮತ್ತೆ ಮರುಜೀವ ಪಡೆದುಕೊಂಡಿದ್ದಂಥದ್ದು ಈ 2025 ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನದಂದು ಅದ್ದೂರಿಯಾಗಿ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋನ ರಿಲಾಂಚ್ ಮಾಡ್ತಾರೆ ಪವಿತ್ರ ಗೌಡ ಅವರು. ಗಮನ ಸೆಳೆಯೋ ರೀತಿನಲ್ಲಿ ರೇಂಜ್ ರೋವರ್ ಕಾರ್ನಲ್ಲಿ ಇದೇ ಜಾಗದಲ್ಲಿ, ಇದೇ ಸ್ಪಾಟ್ಗೆ ಅವರು ಬರ್ತಾರೆ. ಮಗಳು ಖುಷಿ ಗೌಡ ಸಾಥ್ ಕೊಡ್ತಾರೆ. ಜೊತೆಗೆ ಬಿಗ್ ಬಾಸ್ ನೀತು ಕೂಡ ಅವರ ಜೊತೆಯಾಗಿ ನಿಲ್ತಾರೆ. ರೆಡ್ ಕಾರ್ಪೆಟ್ ಸ್ಟುಡಿಯೋ ಬಿಸ್ನೆಸ್ ಅಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಳ್ಳುವಂಥದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಆರ್ ನಗರ ನಿವಾಸ ಅಂತ ಹೇಳಿದ್ರೆ ದರ್ಶನ್ ಅವ್ರ ನೆನಪಾಗ್ತಾರೆ. ದರ್ಶನ್ ಅವರ ನಿವಾಸದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇರೋವಂಥದ್ದು. 2021ರಲ್ಲಿ ಮೈ ಫ್ರೆಶ್ ಬಾಸ್ಕೆಟ್ ಆನ್ಲೈನ್ ಶಾಪಿಂಗ್ ಮಾರುಕಟ್ಟೆಯನ್ನ ವಿಜಯಲಕ್ಷ್ಮಿ ಅವರು ಓಪನ್ ಮಾಡ್ತಾರೆ. ಈ ಮೂಲಕ ಗ್ರಾಹಕರಿಗೆ ನೇರವಾಗಿ ಫ್ರೆಶ್ ತರಕಾರಿಗಳನ್ನ ಸೇಲ್ ಮಾಡಬಹುದು ಅನ್ನುವಂಥದ್ದು ಪ್ಲಾನ್ ಅವ್ರಿಗಾಗಿರುತ್ತೆ. ಈ ಮೂಲಕ ಅವರು ಬಿಸ್ನೆಸ್ ವುಮೆನ್ ಆಗಿ ಟರ್ನ್ ಆಗ್ತಾರೆ. 2021ರಲ್ಲಿ ಅವರು ಬಿಸ್ನೆಸ್ಗೆ ಕೈ ಹಾಕಿದ್ದಾದ್ಮೇಲೆ 2022ರಲ್ಲಿ ಮರು ವರ್ಷವೇ ಪವಿತ್ರ ಗೌಡ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋನ ಓಪನ್ ಮಾಡ್ತಾರೆ. ಇದಕ್ಕೆ ದರ್ಶನ್ ಅವರ ಸಾಥ್ ಕೂಡ ಇರುತ್ತೆ, ಬೆಂಬಲ ಕೂಡ ಇರುತ್ತೆ. ಆದ್ರೆ 2025ರಲ್ಲಿ ಮತ್ತೆ 8 ತಿಂಗಳ ಕ್ಲೋಸ್ ಆಗಿತ್ತು ಆ ಒಂದು ಶಾಪ್ ಇರಬಹುದು, ಬಟ್ಟೆ ಅಂಗಡಿ ಏನ್ ಕ್ಲೋಸ್ ಆಗಿತ್ತು. ಅದಾದ್ಮೇಲೆ ರಿಓಪನ್ ಆದ್ಮೇಲೆ ದರ್ಶನ್ ಅವರ ಸಪೋರ್ಟ್ ಅವರಿಗೆ ಖಂಡಿತವಾಗ್ಲೂ ಅಷ್ಟಾಗಿ ಮುಂಚೆ ಯಾವ ರೀತಿ ಇತ್ತು ಅಷ್ಟಾಗಿ ಅವರಿಗೆ ಸಿಗ್ಲಿಲ್ಲ. ಯಾಕಂತ ಹೇಳಿದ್ರೆ ಕಾಲಕ್ರಮೇಣ ಎಲ್ಲವೂ ಸಹ ಬದಲಾಗಿ ಹೋಗಿತ್ತು. ಆದ್ರೆ ಈಗ ಮತ್ತೆ ಜೈಲು ಸೇರಿರುವಂತಹ ಪವಿತ್ರ ಗೌಡ ಅವರ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇರಬಹುದು, ಇದನ್ನ ತಾತ್ಕಾಲಿಕವಾಗಿ ಮನೆಯವರಿಗೆ ವಹಿಸಿ ಹೋಗಿರುವಂತದ್ದು ಪವಿತ್ರ ಗೌಡ. ಈ ಬಾರಿ ಯಾವುದೇ ರೀತಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕ್ಲೋಸ್ ಆಗೋದಿಲ್ಲ. ಅಂದು 8 ತಿಂಗಳು ಏನ್ ಕ್ಲೋಸ್ ಆಗಿತ್ತು, ಮತ್ತೆ ಆ ರೀತಿ ಆ ಸಂದರ್ಭ ಆ ಗಳಿಗೆ ಮರುಕಳಿಸಬಾರ್ದು ಅನ್ನೋ ರೀತಿಯಲ್ಲಿ ಮುಂಚೆನೆ ಎಲ್ಲವೂ ಪ್ಲಾನ್ ಮಾಡಿಕೊಂಡು, ಅಡ್ವಾನ್ಸ್ ಪ್ಲಾನ್ ಮಾಡಿಕೊಂಡು, ಮಗಳು ಖುಷಿ ಗೌಡ ಇರ್ಬೋದು ಅಥವಾ
ಅವರನ್ನು ಹೊರತುಪಡಿಸಿ ಬೇರೆ ಅವರ ಸ್ಥಾನಕ್ಕೆ ಇನ್ನೊಬ್ಬರನ್ನ ಅಲ್ಲಿ ವಹಿಸಿ ಹೋಗಿರುವಂತದ್ದು ಪವಿತ್ರ ಗೌಡ. ಸೊ ಹಾಗಾಗಿ ಅವರ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಯಾವುದೇ ರೀತಿ ಹೊಡೆತ ಖಂಡಿತವಾಗ್ಲೂ ಕೊಡ್ತಿಲ್ಲ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.